ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಡಿ ನಾಗಲಾಪುರದ ಶ್ರೀ ಗ್ರಾಮದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಜಗನ್ಮಾತೆ ಶ್ರೀ ಅಕ್ಕ ನಾಗಲಾಂಬಿಕೆ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಮರಡಿ ನಾಗಲಾಪುರ ಶ್ರೀ ಗ್ರಾಮದೇವಿ ಹಾಗೂ ಶ್ರೀ ಅಕ್ಕ ನಾಗಲಾಂಬಿಕೆ ಜಾತ್ರಾ ಮಹೋತ್ಸವ 2026 ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ದಿನಾಂಕ ಏಪ್ರಿಲ್ 13-4-2026 ರಿಂದ 22-4-2026 ಅದ್ದೂರಿಯಾಗಿ ಜಾತ್ರೆ ನಡೆಯಲಿದೆ. ವಿವಿಧ ಕಾರ್ಯಕ್ರಮಗಳಾದ ಶ್ರೀ ಬಸವಣ್ಣನವರ ಜಾತ್ರೆ, ಶ್ರೀ ಗ್ರಾಮದೇವಿಯ ಆಹ್ವಾನ, ಕಾಲಿ ಚಕ್ಕಡಿ ಎಳೆಯುವ ಸ್ಪರ್ಧೆ, ರಸಮಂಜರಿ ಕಾರ್ಯಕ್ರಮ, ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು, ಸ್ಲೋ ಬೈಕ್ ರೈಡಿಂಗ್ ಸ್ಪರ್ಧೆ. ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ಡೊಳ್ಳಿನ ಮೇಳದವರು ಪರುವು ಎಂಬ ಉತ್ಸವ ನಡೆಯುವುದು ಹಾಗೂ ಶ್ರೀ ಶಟಸ್ಥಳ ಬ್ರಹ್ಮ ಡಾಕ್ಟರ್ ಪಾಲಾಕ್ಷ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಶಿವಯೋಗಿನಿ ತಾಯಿ ಹಾರುಗೊಪ್ಪ ಇವರಿಂದ ಪ್ರವಚನ ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿವಾಹ, ಮಹಾರಥೋತ್ಸವ, ಶ್ರೀ ಆಜಾತ ನಾಗಲಿಂಗೇಶ್ವರ ಮಹಾತ್ಮೆ ಎಂಬ ಭಕ್ತಿ ಪ್ರಧಾನ ನಾಟಕ ಕೂಡ ಜರುಗಲಿದ್ದು, ಅಷ್ಟೇ ಅಲ್ಲದೆ ಶ್ರೀ ಗ್ರಾಮ ದೇವತೆಗಳಿಗೆ ಉಡಿ ತುಂಬುವ ಕಾರ್ಯಕ್ರಮ, ಅಷ್ಟೇ ಅಲ್ಲದೆ 2 ಹಲ್ಲು ಮತ್ತು 4 ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ, ಶ್ರೀ ಗ್ರಾಮ ದೇವತೆಗಳಿಗೆ ಹಣ್ಣು ಕಾಯಿ ನೈವೇದ್ಯ ಸಮರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗುವುದು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಸದ್ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಬೇಕೆಂದು ಜಾತ್ರಾ ಕಮಿಟಿ ತಿಳಿಸಿದೆ. ಬೈಲಹೊಂಗಲ ತಾಲೂಕಿನ ಮರಡಿ ನಾಗಲಾಪುರ ಗ್ರಾಮದಲ್ಲಿ ಶ್ರೀ ಗ್ರಾಮದೇವಿ ಹಾಗೂ ಶ್ರೀ ಅಕ್ಕನಾಗಲಾಂಬಿಕಾ ದೇವಸ್ಥಾನಗಳ ಜಾತ್ರಾ ಮಹೋತ್ಸವವು ಪ್ರಾರಂಭವಾಗಿದೆ. ದಿನಾಂಕ 13-4-2026 ಶ್ರೀ 12ನೇ ಶತಮಾನದ ಕಾಲದಲ್ಲಿ ಗತಿಸಿ ಹೋಗುತ್ತಿದ್ದ ಮಹಾ ಶಿವಶರಣರ ಒಂದು ಶಿವಶರಣರ ಅಡಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ಜಾತ್ರೆ ಪ್ರಾರಂಭವಾಗಿದ್ದು, ಅದೇ ದಿನ ರಾತ್ರಿ 11 ಗಂಟೆಗೆ ಡೊಳ್ಳಿನ ಮೇಳದೊಂದಿಗೆ ಅತಿ ವಿಜೃಂಭಣೆಯಿಂದ ಮಹಾಪ್ರಸಾದದೊಂದಿಗೆ ಬಸವೇಶ್ವರ ಜಾತ್ರೆಯನ್ನು ನೆರವೇರಿಸಲಾಯಿತು. ತದನಂತರ 14-4-2026 ಮಂಗಳವಾರ ದಿನದಂದು ನಮ್ಮ ಗ್ರಾಮದ ಒಂದು ಬಾಬತ್ತಿನ ಪ್ರಕಾರ ಶ್ರೀ ವರ್ತಿ ಸಿದ್ಧ ಬಸವೇಶ್ವರ ಬೈಲವಾಡ ದೇವಸ್ಥಾನಕ್ಕೆ ಹೋಗಿ ತೀರ್ಥವನ್ನು ತಂದು ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ಅದೇ ದಿನ ರಾತ್ರಿ ಊರಿನ ಎಲ್ಲ ಮುಖಂಡರೊಂದಿಗೆ ಹಾಗೂ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು, ಗ್ರಾಮ ಜಾಗೃತಿ ನೌಕರರ ಪದಾಧಿಕಾರಿಗಳು ಕೂಡಿಕೊಂಡು ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಗ್ರಾಮದೇವಿಯ ಉಡಿ ತುಂಬುವ ವ್ಯವಸ್ಥೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು, ಸಿಹಿಯಾದ ಹೋಳಿಗೆಯನ್ನು ಮಾಡಿಸುವುದರ ಜೊತೆಗೆ ನಮ್ಮೂರಿನ ಎಲ್ಲ ಸುಮಂಗಲೆಯರೊಂದಿಗೆ ಇಡೀ ರಾತ್ರಿ ಉಡಿ ತುಂಬಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಯಿತು. ದಿನಾಂಕ 15-4-2026 ಶುಭ ಮುಂಜಾನೆಯಲ್ಲಿ 7 ಗಂಟೆಗೆ ನಮ್ಮ ಶ್ರೀ ಗ್ರಾಮದೇವಿಯ ಮೂಲಸ್ಥಾನದಿಂದ ಅತಿ ವಿಜೃಂಭಣೆಯಿಂದ ಡೊಳ್ಳಿನ ಮೇಳದೊಂದಿಗೆ ಒಂದು ಯಥಾಪ್ರಕಾರವಾಗಿ ಕಾರ್ಯಕ್ರಮವನ್ನು ನಡೆಸುತ್ತಾ ಊರಿನ ಎಲ್ಲ ಶ್ರೀ ಮಾರುತಿ ದೇವಸ್ಥಾನದಿಂದ ಡೊಳ್ಳಿನ ಮಜಲಿನೊಂದಿಗೆ ಒಂದು ಯುವಕರೊಂದಿಗೆ ಮತ್ತು ಮುತ್ತೈದರ ಒಂದು ತಂಡದೊಂದಿಗೆ ಅತಿ ಸಂತೋಷ ಸಡಗರದಿಂದ ಪ್ರಮುಖ ಬೀದಿಗಳಲ್ಲಿ ಗ್ರಾಮದೇವಿಯ ಹಾಗೂ ಶ್ರೀ ಬಸವೇಶ್ವರ ಶ್ರೀ ರುದ್ರ ಶಿವಯೋಗಿಗಳ ಪಲ್ಲಕ್ಕಿಯೊಂದಿಗೆ ಒಂದು ಭಂಡಾರದ ಜಾತ್ರೆಯ ಜೊತೆಗೆ ವಿಜೃಂಭಣೆಯಿಂದ ಸರಿಯಾಗಿ 12 ಗಂಟೆಗೆ ಶ್ರೀ ಗ್ರಾಮದೇವಿಯ ಗುಡಿಗೆ ತಲುಪಲಾಯಿತು. ತದನಂತರ ಯಥಾಪ್ರಕಾರವಾಗಿ ನಮ್ಮೂರಿನ ಹಿರಿಯರು ಎಲ್ಲರೂ ಕೂಡಿಕೊಂಡು ಪಲ್ಲಕ್ಕಿಯನ್ನು ಗದ್ದುಗೆಗೊಳಿಸಿ
ಎಲ್ಲ ದೇವಸ್ಥಾನಗಳಿಗೆ ನೈವೇದ್ಯ ಉಡಿ ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಸಾಂಗವಾಗಿ ಎಲ್ಲರೂ ನೆರವೇರಿಸಿದರು. ತದನಂತರ ನಮ್ಮೂರಿನ ಸ್ವಾಮಿಗಳವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ಉಡಿ ತುಂಬತಕ್ಕಂಥ ಕಾರ್ಯಕ್ರಮವು ಜರುಗಿತು. ನಂತರ ಊರಿನ ಎಲ್ಲ ಮುತ್ತೈದೆಯರಿಗೂ ಯುವಕರು ಸಹಕಾರದೊಂದಿಗೆ ಈ ಉಡಿ ಹಂಚುವ ಕಾರ್ಯಕ್ರಮವನ್ನು ಮಹಿಳೆಯರಿಗೆ ಮಾಡಲಾಯಿತು. ತದನಂತರ ಮಹಾಪ್ರಸಾದದ ವ್ಯವಸ್ಥೆಯನ್ನು ಊರಿನ ಎಲ್ಲ ಯುವಕರು ಹಿರಿಯರು ವ್ಯವಸ್ಥಿತವಾಗಿ ಒಂದು ಸಾಲು ಪಂಕ್ತಿಯಲ್ಲಿ ಕುಳ್ಳಿರಿಸಿ ಅವರಿಗೆ ಮಹಾಪ್ರಸಾದವನ್ನು ಉಣಬಡಿಸಲಾಯಿತು. 16/4/2021 ರಾತ್ರಿ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮವನ್ನು ವಹಿಸಿ ಇಡಲಾಗಿದೆ. ಅದಕ್ಕೆ ಎಲ್ಲ ಯುವಕರು, ಹಿರಿಯರು, ಟ್ರಸ್ಟ್ ಕಮಿಟಿಯವರು, ನೌಕರ ವೇದಿಕೆಯವರು ಕೂಡಿಕೊಂಡು ಆ ಕಾರ್ಯಕ್ರಮವನ್ನು ರಾತ್ರಿ 8 ಗಂಟೆಗೆ ಉದ್ಘಾಟನೆ ಮಾಡಿ ಎಲ್ಲರಿಗೂ ಮನರಂಜನೆಯ ರಸದೂಟವನ್ನು ಬಡಿಸಲಾಯಿತು. 26/2026 ಬಸವೇಶ್ವರ ದೇವಸ್ಥಾನದ ಹತ್ತಿರ ಬೈಕ್ ರೈಡಿಂಗ್ ಸ್ಪರ್ಧೆ ಗೆಳೆಯರ ಬಳಗದಿಂದ ಅಂದಿನ ರಾತ್ರಿ ಗ್ರಾಮದೇವಿ ದೇವಸ್ಥಾನದ ಕೊಳ್ಳಿನ ಮೇಳದವರ ಬರುವ ಕಾರ್ಯಕ್ರಮ ಉತ್ಸವ ನೆರವೇರಲಿದೆ. 20 ಸೋಮವಾರದ 24/26 ಶ್ರೀ ಅಕ್ಕನಾಗಲಾಂಬಿಕ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹ ಮಹಾಪ್ರಸಾದ ಸಾಯಂಕಾಲ 4 ಗಂಟೆಗೆ ಮಹಾರಥೋತ್ಸವ ಜರುಗಲಿದೆ. 21 ಹಾಗೂ ನಂತರ ರಾತ್ರಿ 9 ಗಂಟೆಗೆ ಮಹಾತ್ಮೆ ಎಂಬ ಭಕ್ತಿನ ಪ್ರಭಾವ ನಾಟಕ ನಡೆಯುವುದು. ಮಂಗಳವಾರ 21/4 ಶ್ರೀ ಗ್ರಾಮ ದೇವತೆಗಳಿಗೆ ಊರ ಜನರಿಂದ ಉಡಿ ತುಂಬುವ ಕಾರ್ಯಕ್ರಮ. ಸಾಯಂಕಾಲ 4 ಗಂಟೆಗೆ 2 ಹಲ್ಲ ಮತ್ತು 4 ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ ಏರ್ಪಡಿಸಲಾಗಿದೆ. ಬುಧವಾರ 27/4/26 ಶ್ರೀ ಗ್ರಾಮ ದೇವತೆಗಳಿಗೆ ಹಣ್ಣು ಕಾಯಿ ನೈವೇದ್ಯ ಎಲ್ಲ ಗ್ರಾಮದ ಸದ್ಭಕ್ತರಿಂದ. ಈ ಪ್ರಕಾರ 9 ದಿನಗಳ ಕಾರ್ಯಕ್ರಮ ಜಾತ್ರೆ ಜರುಗುವುದು ಕಾರಣ ಗ್ರಾಮದ ಭಕ್ತರು ಭಾಗವಹಿಸಿ ದೇವತೆಗಳನ್ನು ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ದೇವಿಯ ಪಾದಕ್ಕೆ ಪಡಮಟ್ಟು ಮಡಿನಾಡನ್ನು ನಮಗೆ ಬಂದಿದ್ದಂಥ ವಿಷಯ ವ್ಯಕ್ತಪಡಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇಂದ ನಾವು ಸ್ವಲ್ಪ ಅಲ್ಪ ಇದ್ದಾಗ ಊರಿನ ಹಿರಿಯರು ಚನ್ನಬಸಪ್ಪ ಪಾಟೀಲರು, ಆಗ ಸುಮಾರು ಸಿದ್ದನಗೌಡ ಪಾಟೀಲರು, ಮುನಿಯಪ್ಪ ಸಿದ್ದನವರು, ಹೀಗೆ ಸುಮಾರು ಇನ್ನುಳಿದ ಅನೇಕ ಹಿರಿಯರು ಕೂಡಿಕೊಂಡು ಈ ಜಾತ್ರೆ ಪ್ರತಿ ವರ್ಷ ಮಾಡುತ್ತಾ ಬಂದಿದ್ದರು. ಇವಾಗೂ ಅದೇ ರೀತಿ ಎಲ್ಲ ಹಿರಿಯರು ಕೂಡಿ ಮಡಿನಲ್ಲಾಪುರ ಗ್ರಾಮದೇವಿ ಹಾಗೂ ಅಕ್ಕನಾಗಲಾಂಬಿಕಾ ಜಾತ್ರೆಯನ್ನು ಎಲ್ಲ ಯುವಕರು, ಯುವತಿಯರು, ಎಲ್ಲ ಹಿರಿಯರು ಎಲ್ಲರೂ ಕೂಡಿಕೊಂಡು ಈ ಜಾತ್ರೆಯನ್ನು ಪ್ರತಿ ವರ್ಷ ಸಂಭ್ರಮದಿಂದ ಆಚರಿಸುತ್ತಾ ಬಂದಿರುತ್ತೇವೆ. ಮತ್ತು ಸುಮಾರು ವರ್ಷದಿಂದ ಈ ಗುಡಿಯು ಸ್ವಲ್ಪ ಅಲ್ಪ ಇತ್ತು. ಒಂದು ಎಲ್ಲ ಗ್ರಾಮಸ್ಥರು ಸೇರಿ ಇದರಿಂದ ಎಲ್ಲ ಊರು ಜನಕ್ಕೆ ಪಟ್ಟಿ ಹಾಕಿ ಇದೊಂದು ಒಳ್ಳೆಯ ದೇವಸ್ಥಾನ ಮಾಡಿ 2022ಕ್ಕೆ ಹೊಸ ಗುಡಿ ಇದು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು. ಗ್ರಾಮ ಜಾಗೃತ ನೌಕರ ವೇದಿಕೆಯವರು ಹಾಗೂ ಟ್ರಸ್ಟ್ ಕಮಿಟಿಯವರು ಎಲ್ಲರೂ ಸೇರಿ, ಅದೇ ರೀತಿ ಊರಿನ ಪ್ರಮುಖರು, ಯುವಕರು ಎಲ್ಲ ಸೇರಿ ಈ ಗುಡಿ ಕಟ್ಟಲಿಕ್ಕೆ ಒಂದು ಮೀಟಿಂಗ್ ಮಾಡಿ ಈ ಗುಡಿಯನ್ನು 2022ಕ್ಕೆ ಮುಗಿಸಿ ಒಂದು ಉತ್ತಮವಾದ ಜಾತ್ರೆಯನ್ನು ಮಾಡಿದೆವು. ಮತ್ತು ಒಂದು 2 ವರ್ಷ ಸ್ಟಾಪ್ ಬಿಟ್ಟು ಈ ವರ್ಷ ಮತ್ತೆ ಹೊಸ ಇದ್ರ ಬಗ್ಗೆ ನಮ್ಮ ಮಾವನವರು ಮತ್ತು ನಮ್ಮ ಗೌಡರು ನಿಮಗೆ ಇದನ್ನು ಕೊಟ್ಟಿದ್ದಾರೆ. ಈ
ಈ ಪ್ರಕಾರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ಮಾಡಿ ಈ ಎಲ್ಲ ಗ್ರಾಮ ಜಾಗೃತಿ ವ್ಯಾಪಾರ ವೇದಿಕೆ ಹಾಗೂ ಟ್ರಸ್ಟ್ ಕಮಿಟಿಯವರು ಎಲ್ಲರೂ ಕೂಡಿಕೊಂಡು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿ ಮುಕ್ತಾಯ ಮಾಡುತ್ತೇವೆ. ನಮಸ್ಕಾರ.